ವಾರದಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಸೇತುವೆಗಳು ಮುಳುಗಡೆಯಾಗಿದ್ದು ಸಾರ್ವಜನಿಕರು ತಿರುಗಾಡುವ ಸಂದರ್ಭ ಅತಿ ಜಾಗೃತರಾಗಿರಬೇಕು ಎಂದು ತಹಶೀಲ್ದಾರ್ ಎಂ ಮಮತಾ ಹೇಳಿದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ನಾರ್ವೆಗೆ ತೆರಳುವ ಬಿಎನ್ಎಸ್ ರಸ್ತೆ ಹಾಗೂ ಅಬ್ಬಿಕಟ್ಟೆ ಸೇತುವೆಗಳು ವಿಪರೀತ ಮಳೆಯಿಂದಾಗಿ ಮುಳುಗಡೆಯಾಗಿರುವ ಕಾರಣ ನಾರ್ವೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಮಾತನಾಡಿದ ಅವರು, ರೈತರೇ ಅತಿ ಹೆಚ್ಚಿರುವ ಈ ಭಾಗದಲ್ಲಿ ಕಾಫಿ, ಭತ್ತ, ಅಡಿಕೆ, ಮೆಣಸು ಮಳೆಯಿಂದ ಹಾನಿಗೊಳಗಾಗಿದೆ. ನಮ್ಮ ಇಲಾಖೆಯ ಸಿಬ್ಬಂದಿಗಳು ಹಾನಿಯಾದ ಬೆಳೆ ಪ್ರಮಾಣವನ್ನು ವರದಿ ಮೂಲಕ ನಮಗೆ ನೀಡುತ್ತಾರೆ. ಅದರಂತೆ ನಷ್ಟ ಅನುಭವಿಸಿದ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡಲಾಗುವುದು. ರಸ್ತೆ ಮೇಲೆ ನೀರು ಹರಿಯುತ್ತಿರುವುದರಿಂದ ರಸ್ತೆ ಹಾಗೂ ಸೇತುವೆಗೂ ಹಾನಿಯಾಗಿರುವ ಸಂಭವವಿದೆ. ಈ ನಿಟ್ಟಿನಲ್ಲಿ ಮಳೆ ಸಂಪೂರ್ಣವಾಗಿ ನಿಂತ ಮೇಲೆ ರಸ್ತೆ ದುರಸ್ತಿ ಮಾಡುವಂತೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡುತ್ತೇನೆ ಎಂದರು. ಅಲ್ಲದೆ ಈ ಮಲೆನಾಡ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಪ್ರಮಾಣ ಆಗುತ್ತಿರುವುದರಿಂದ ಭತ್ತ, ಶುಂಠಿ, ಕಾಫಿ, ಮೆಣಸು, ಅಡಿಕೆ ಬೆಳೆಗಳಿಗೆ ನೀರು ನುಗ್ಗಿ ತುಂಬಾ ನಷ್ಟ ಹೊಂದುತ್ತಿದ್ದು ಅವುಗಳಿಗೆ ಸೂಕ್ತ ಪರಿಹಾರ ನೀಡಲು ಈಗಾಗಲೇ ಸಹಾಯವಾಣಿ ಕೇಂದ್ರವನ್ನು ಸಹ ತೆರೆಯಲಾಗಿದ್ದು ಅವರ ದಾಖಲೆ ಸಮೇತ ಕಚೇರಿಗೆ ತಲುಪಿಸುವಂತೆ ಸೂಚನೆ ನೀಡಲಾಗಿದೆ ಎಂದರು. ಇನ್ನು ಅರೇಹಳ್ಳಿ, ಬಿಕ್ಕೋಡು ಹಾಗೂ ಗೆಂಡೇಹಳ್ಳಿ, ಚಿಕ್ಕನಹಳ್ಳಿ ಈ ಭಾಗಗಳಲ್ಲಿ ಹೆಚ್ಚಾಗಿ ಮಳೆ ಆಗುತ್ತಿದ್ದು ಇಲ್ಲಿಯವರೆಗೂ ತಾಲೂಕಿನಲ್ಲಿ ಸುಮಾರು 54 ಮನೆಗಳು ಸಂಪೂರ್ಣ ಹಾನಿಯಾಗಿದ್ದು ಅವುಗಳ ದಾಖಲೆಗಳನ್ನು ಪರಿಶೀಲಿಸಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು ಮಳೆಯಿಂದ ಯಾವುದೇ ರೀತಿ ಹಾನಿಯಾದಂತಹ ಸಂದರ್ಭದಲ್ಲಿ ಈಗಾಗಲೇ ತುರ್ತು ಸಹಾಯವಾಣಿಯನ್ನ ತೆರೆದಿದ್ದು 08177222234 ಇಲ್ಲಿಗೆ ನೇರವಾಗಿ ಬಂದು ಮಾಹಿತಿಯನ್ನು ಹಾಗೂ ವರದಿಯನ್ನು ಸಲ್ಲಿಸಬಹುದು ಎಂದು ತಹಶೀಲ್ದಾರ್ ಎಂ ಮಮತಾ ತಿಳಿಸಿದರು. ಕೋಪದಿಂದ ಏನಾದ್ರು ಮಳೆ ಜಾಸ್ತಿ ಆದವರು ಎಲ್ಲರೂ ಓಡಾಡೋದಕ್ಕೆ ತೊಂದರೆ ಇದೆ ಅಂದರೆ ನಮ್ಮ ಇಲಾಖೆಯವ್ರ ಜೊತೆ ಇರ್ತಾರೆ. ಇಮಿಡಿಯೇಟ್ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇದೆ, ಈಗಾಗಲೇ ಎಲ್ಲ ಕಡೆ ಹೇಳಿದ್ವಿ, ಸಾರ್ವಜನಿಕರಿಗೆ ಪ್ರಚಾರ ಪಡಿಸಿದ್ದೀವಿ. ಅವರು ಕೂಡ ನೇರವಾಗಿ ಏನಾದ್ರು ತೊಂದರೆ ಆದರೆ ನೇರವಾಗಿ ನಮ್ಮ ಇಲಾಖೆ ಕಾಲ್ ಮಾಡಿ ಅಂತ ನಾನು ಈ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಂಡು. ನಾರ್ವೆಪೇಟೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಅಬ್ಬಿಕಟ್ಟೆ ಅಂತ ಒಂದು ಸಣ್ಣ ಹಳ್ಳ ಬರುತ್ತೆ. ಬಟ್ ಈಗ ಹೇಮಾವತಿ ನೀರು ತುಂಬಿ ಹರಿತಾ ಇರೋದ್ರಿಂದ ಆ ನೀರು ಹೆಚ್ಚು ಈ ಕಡೆಗೆ ಬರ್ತಾ ಇರೋದ್ರಿಂದ ಅಬ್ಬಿಕಟ್ಟೆ ತುಂಬಿ ರಸ್ತೆ ಮೇಲೆ ಹೋಗ್ತಾ ಇದೆ. ಈಗಾಗಲೇ ಒಂದು ವಾರದಿಂದ ಅಲ್ಲಿಗೆ ಭೇಟಿ ಮಾಡಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಾನು ಅಲ್ಲಿರೋ ಎಲ್ಲ ಸಾರ್ವಜನಿಕರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ವಿ. ಅಲ್ಲಿ ಓಡಾಡಬೇಕಾದಾಗ ಅಥವಾ ವೆಹಿಕಲ್ಗಳಲ್ಲಿ ದನ ಕರುಗಳನ್ನು ಕರ್ಕೊಂಡು ಹೋಗಬೇಕಾದಾಗ ಎಚ್ಚರಿಕೆ ವಹಿಸಿ, ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳಿ ನಾವು ಮತ್ತು ಪೊಲೀಸ್ ಇಲಾಖೆಯವರು, RDP ಇಲಾಖೆಯವರು, 3 ಇಲಾಖೆಯವರು ಸೇರಿ ಅಲ್ಲಿ ಮುನ್ನೆಚ್ಚರಿಕೆ ಬೋರ್ಡ್ಗಳು ಕೂಡ ಹಾಕಿದ್ವಿ. ಈಗ ಜಾಸ್ತಿ ನೀರು ಹೋಗ್ತಾ ಇದೆ. ಇವತ್ತು ಕೂಡ ಅಲ್ಲಿಗೆ ಭೇಟಿ ಮಾಡಿದ್ವಿ. ಬಟ್ ಅಲ್ಲಿ ತುಂಬ ನೀರು ಹೋಗ್ತಾ ಇರೋದ್ರಿಂದ ಅಲ್ಲಿ